ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಬೆಳಗಿನ ಸಮಯ ಕೆಲವೊಂದು ತಪ್ಪುಗಳನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹಾಗೂ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಮಾನಸಿಕವಾಗಿ, ದೈಹಿಕವಾಗಿ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಆ ತಪ್ಪುಗಳು ಯಾವ್ಯಾವುದು ಅನ್ನೋದನ್ನು ಇವತ್ತಿನ ಸಂಚಿಕೆಯನ್ನೇ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲಿಗೆ ಮಾರಿಗೆ ಏನು ಅಂತಂದರೆ, ಬೆಳಗ್ಗೆ ಎದ್ದೇಳದೆ ಕೆಲವೊಬ್ಬರು ನಿಧಾನಕ್ಕೆ ಎದ್ದೇಳ್ತಾರೆ. ಆಯುರ್ವೇದದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಹೇಳಿದ್ದಾರೆ. ಆದರೆ ಕೆಲವೊಬ್ಬರು ಏಳದೇ ರಾತ್ರಿ ಎಷ್ಟೊತ್ತಿಗೋ ಮಲ್ಕೋತಾರೆ. ಬೆಳಗ್ಗೆ ಎದ್ದೇಳಬೇಕಾದ್ರೆ ತುಂಬ ಲೇಟಾಗಿ ಎದ್ದೇಳ್ತಾರೆ. ಹೇಳ್ಬೇಕಾದ್ರೆ ಇನ್ನೊಂದು ತಪ್ಪೇನು ಮಾಡ್ತಾರೆ ಅಂದರೆ, ಎದ್ದ ತಕ್ಷಣ ಇನ್ನೂ ಹಾಸಿಗೆ ಮೇಲೆ ಇರ್ತಾರೆ, ಮೊಬೈಲ್ ನೋಡ್ತಾರೆ. ಮೊಬೈಲ್ ನೋಡಿದ ತಕ್ಷಣ ಅದರಲ್ಲಿ ಯಾವುದೋ ವಿಷಯಗಳು ನೋಡಬೇಕಾದ್ರೆ ಅವರಲ್ಲಿ ಸ್ಟ್ರೆಸ್ಸು, ಒತ್ತಡ, ಆ್ಯಂಗ್ಸೈಟಿ ಹೆಚ್ಚಾಗ್ತದೆ. ಹೇಳ್ಬೇಕಾದ್ರೆ ಅವರು ಈ ಒಂದು ಒತ್ತಡದಲ್ಲಿ ಎದ್ದೇಳೋದ್ರಿಂದ ಅವರು ಮಾನಸಿಕವಾಗಿ, ದೈಹಿಕವಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಇನ್ನು ಏನು ಮಾಡ್ತಾರೆ ಅಂದರೆ, ಕೆಲವೊಬ್ಬರು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಬೆಳಗಿನ ತಿಂಡಿ ಉಪಹಾರವನ್ನೇ ಮಾಡೋದಿಲ್ಲ. ಯಾವುದೋ ಕೆಲಸ ಒತ್ತಡನೋ ಕಾಫಿ ಟೀ ಏನೋ ಕುಡ್ಕೊಂಡು ಹಂಗೆ ತಳ್ಳಿಬಿಡ್ತಾರೆ. ಹಾಗೂ ಮಧ್ಯಾಹ್ನ ಊಟದವರೆಗೂ ಅವರು ಉಪವಾಸ ಇರ್ತಾರೆ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಯಾಕೆಂತಂದರೆ ನಿಮ್ಮ ದೇಹದ ಒಂದು ಆರೋಗ್ಯ, ನಿಮ್ಮ ಒಂದು ಚೆನ್ನಾಗಿರಬೇಕು, ನಿಮ್ಮ ಒಂದು ಪ್ರತಿನಿತ್ಯ ಎನರ್ಜಿ ಲೆವೆಲ್ ಸ್ಟಾರ್ಟ್ ಆಗಬೇಕು ಅಂತಂದರೆ ಬೆಳಗಿನ ಉಪಹಾರ, ತಿಂಡಿ ಬಹುಮುಖ್ಯ. ಇದನ್ನೇ ಅವರು ಮಾಡೋದಿಲ್ಲ. ಆದ್ದರಿಂದ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಇನ್ನು ನೀರನ್ನು ಕಡಿಮೆ ಕುಡಿತಾರೆ. ನೀರು ಹೆಚ್ಚಾಗಿ ಕುಡಿಯೋದಿಲ್ಲ. ಇದರಿಂದಲೇ ದೇಹದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗೋ ಸಾಧ್ಯತೆಗಳಿರ್ತದೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಅತಿಯಾಗಿ ನಿದ್ದೆ ಮಾಡ್ತಾರೆ. ಮಧ್ಯಾಹ್ನದ ಹೊತ್ತು ಇರ್ಬೋದು, ಹೆಚ್ಚು ನಿದ್ದೆ ಮಾಡ್ತಾರೆ. ಬಾಡಿ ರಿಲ್ಯಾಕ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಹೆಚ್ಚು ನಿದ್ದೆ ಮಾಡ್ತಾರೆ. ಆದರೆ ನೀವು ಯಾವಾಗ ಹೆಚ್ಚು ಹೊತ್ತು ನೀವು ಬೆಳಗಿನ ಜಾವದಲ್ಲಿ ಅಥವಾ ಮಧ್ಯಾಹ್ನ ಸಮಯದಲ್ಲಿ ನಿದ್ದೆ ಮಾಡ್ತೀರೋ ಬಾಡಿ ರಿಲ್ಯಾಕ್ಸ್ ಆಗೋದಿಲ್ಲ. ಅದರ ಬದಲು ಬಾಡಿ ಇನ್ನೂ ಟೈರ್ಡ್ ಆಗ್ತದೆ. ಆದ್ದರಿಂದ ಈ ರೀತಿ ಒಂದು ಅಭ್ಯಾಸ ಇದ್ದರೆ ಈ ಅಭ್ಯಾಸದಿಂದ ದೂರ ಇರಿ. ಹಾಗೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಊಟ ತಿಂಡಿ ಸರಿಯಾಗಿ ಮಾಡೋದಿಲ್ಲ, ಬರೀ ಕಾಫಿ ಟೀ, ಖಾಲಿ ಹೊಟ್ಟೆಗೆ ಕಾಫಿ ಟೀ, ಕೆಫೀನ್ ಇರ್ತಕ್ಕಂಥ ಅಂಶವನ್ನು ಹೆಚ್ಚೆಚ್ಚು ಕುಡಿತಾರೆ. ಈ ತಿಂಡಿ ಸಮಯದಲ್ಲಿ ತಿಂಡಿನ ಸ್ಕಿಪ್ ಮಾಡ್ತಾರೆ, ಊಟದ ಸಮಯದಲ್ಲಿ ಊಟನ ಸ್ಕಿಪ್ ಮಾಡ್ತಾರೆ. ಆ ಸಮಯದಲ್ಲಿ ಕಾಫಿನೋ ಟೀನೋ ಕುಡ್ಕೊಂಡು ಅವರು ದಿನನ ತಳ್ತಾ ಇರ್ತಾರೆ. ಈ ರೀತಿ ಮಾಡೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಹಾಗೂ ನಿಮ್ಮ ಡೈಜೆಷನಲ್ಲಿ ಏರುಪೇರಾಗೋ ಸಾಧ್ಯತೆಗಳಿರ್ತದೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಬೆಳಗಿನ ಒಂದು ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು ಬಹುಮುಖ್ಯವಾದ ಒಂದು ಅಂಶ. ಅದನ್ನು ಯಾವುದೋ ಕೆಲಸದ ಒತ್ತಡದಲ್ಲೋ ಆತಂಕದಲ್ಲೋ ಅವ್ರು ಏನು ಮಾಡ್ತಾರೆ, ಒತ್ತಾಯಪೂರ್ವಕವಾಗಿ ತಡೆ ಹಿಡಿತಾರೆ. ಈ ಥರ ಒಂದು ತಪ್ಪು ಮಾಡ್ತಾ ಇತ್ತು ಅಂದರೆ ದೇಹದಲ್ಲಿ ಮತ್ತು ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿರ್ತದೆ. ಡೈಜೆಷನ್ ಸರಿಯಾಗೋದಿಲ್ಲ ಹಾಗೂ ಹಲವಾರು ಸಮಸ್ಯೆಗಳು ಎದುರಾಗ್ತದೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಬೆಳಗ್ಗೆ ಆಫೀಸ್ಗೆ ಹೋಗಬೇಕು ಅಥವಾ ಸ್ಕೂಲ್ಗೆ ಹೋಗಬೇಕು, ಯಾವುದೋ ಶಾಲಾ ಕಾಲೇಜಿಗೆ ಹೋಗೋ ಒತ್ತಡದಲ್ಲಿ ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ. ಸ್ಟ್ರೆಸ್ಸಲ್ಲಿ, ಒತ್ತಡದಲ್ಲಿ ಅವರು ತಿನ್ಕೊಂಡು ಹೋಗ್ತಾರೆ. ಅಂಥ ಒಂದು ಸಮಯದಲ್ಲೂ ಅಷ್ಟೇ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿರ್ತದೆ. ಇನ್ನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದೆಲ್ಲ ಬೆಳಗಾಗಿದ್ದ ತಕ್ಷಣ ಯಾವುದಾದ್ರು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಯೋಗಾಸನ, ಪ್ರಾಣಾಯಾಮ ಇರ್ಬೋದು, ಜಾಗಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಯಾವುದೋ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕಾಗ್ತದೆ. ಅದನ್ನು ಯಾವಾಗ ಇವರು ಮಾಡೋದಿಲ್ವೋ ಅಂಥ ಒಂದು ಸಮಯದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬೆಳಗಿನ ಸಮಯ ನಾವು ಯಾವ ತಪ್ಪುಗಳನ್ನು ಮಾಡ್ತೀವಿ, ನಮಗೆ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನ ಮಾಡ್ತಿರ್ತೀವಿ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಈ ಜಂಕ್ ಫುಡ್ಸ್ಗಳು ತಿನ್ನೋ ಅಭ್ಯಾಸಗಳಿರ್ತಾರೆ. ಅದರ ಈ ಒಂದು ಟಿಫನ್ ಅಥವಾ ಏನು ಬ್ರೇಕ್ಫಾಸ್ಟ್ ಬದಲು ಈ ಕರ್ದಿರೋ ಪದಾರ್ಥಗಳನ್ನ, ಜಂಕ್ ಫುಡ್ಸ್ಗಳನ್ನ, ಸ್ವೀಟ್ಸ್ಗಳನ್ನ ತಿನ್ನೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಈ ರೀತಿ ಅಭ್ಯಾಸ ಇತ್ತು ಅಂತಂದ್ರೂ ಆರೋಗ್ಯದಲ್ಲಿ ಏರುಪೇರಾಗೋ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬೆಳಗಿನ ಸಮಯದಲ್ಲಿ ನಾವು ಯಾವ ತಪ್ಪುಗಳನ್ನು ನಮಗೆ ಗೊತ್ತಿಲ್ಲದೆ ಮಾಡ್ತೀವಿ, ಇದರಿಂದ ನಮ್ಮ ಮಾನಸಿಕ, ದೈಹಿಕ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.